ಹೈಕಮಾಂಡ್ ಮಾತೆ ಫೈನಲ್ ಅಂತ ಹೇಳ್ತಾ ಇದ್ದಂತವರು ಈಗ ಸಿದ್ದರಾಮಯ್ಯನವರು ಕೆರಳಿ ಕೆಂಡಾಗಿರೋದಕ್ಕೆ ಕಾರಣ ಏನು? ಎಲ್ಲಾ ಹೇಳಿಕೆಗಳಿಗೂ ಕೂಡ ಉಲ್ಟಾ ಹೊಡಿತಾ ಇದ್ದಾರೆ. ಸಿದ್ದರಾಮಯ್ಯವರ ವಿರುದ್ಧ ಯಾವ ಆರೋಪ ಮಾಡ್ತೀರಿ ನೀವು? ಭ್ರಷ್ಟಾಚಾರದ ಆರೋಪ ಮಾಡ್ತೀರಾ? ಸಿದ್ದರಾಮಯ್ಯವ್ರ ಪವರ್ ಏನು ಅಂತ ದೆಹಲಿಯ ರಾಜಕೀಯ ನಾಯಕರಿಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯನವರಿಂದಲೂ ಕೂಡ ಹೈಕಮಾಂಡ್ಗೆ ವರ್ಕೌಟ್ ಆಗುವಂತ ಸಾಧ್ಯತೆಗಳು ತುಂಬಾ ಇದಾವೆ. ಹೈಕಮಾಂಡ್ ನಾಯಕರು ಉಲ್ಟಾ ಹೊಡೆದ್ರೆ ಸಿದ್ದರಾಮಯ್ಯ ಅವರು ಕೂಡ ಉಲ್ಟಾ ಹೊಡಿತಾರೆ, ಇದು ಯಾವುದೇ ಸಂದೇಹ ಇಲ್ಲ. ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯದಲ್ಲಿ ಕುರ್ಚಿ ಕದನ ಸದ್ಯಕ್ಕಂತೂ ತಣ್ಣಗಾಗುವ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ದೆಹಲಿಯಲ್ಲೇ ಕೂಡ ರಾಜಕಾರಣದ ದಿಕ್ಕನ್ನ ಬದಲಿಸುವ ಪ್ರಯತ್ನ ಆಗ್ತಾ ಇದೆಯಾ? ಈ ರೀತಿಯ ಪ್ರಶ್ನೆಗಳಿದಾವೆ. ಇದರ ಜೊತೆಗೆ ಹೈಕಮಾಂಡ್ ಕೂಡ ದೊಡ್ಡ ಮಟ್ಟದಲ್ಲೇ ಕೂಡ ಸಂದೇಶವನ್ನ ರವಾನೆ ಮಾಡಿದೆ. ಈಗ ರಾಜ್ಯದಲ್ಲಿ ಫೈನಲ್ ಮ್ಯಾಚ್ ಫಿಕ್ಸ್ ಆಗಿದೆ. ಹಾಗಾದ್ರೆ ಏನಿದು ಫೈನಲ್ ಮ್ಯಾಚ್? ದೆಹಲಿಯಲ್ಲಿ ನಮ್ಮ ರಾಜ್ಯದ ರಾಜಕಾರಣ ಏನಾಗ್ತಾ ಇದೆ? ಅಲ್ಲಿಗೆ ಹೋಗಿ ಸಂದೇಶವನ್ನ ಕೊಟ್ಟಿದ್ದಾದ್ರೂ ಯಾಕೆ? ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾದ್ರೂ ಯಾಕೆ? ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ ಫೈನಲ್ ಮ್ಯಾಚ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಈಗಾಗಲೇ ಕೂಡ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ರೆ ಕೇಳ್ತೀನಿ, ಹೈಕಮಾಂಡ್ ಮಾತೆ ಫೈನಲ್ ಅಂತ ಹೇಳ್ತಾ ಇದ್ದಂಥವರು ಈಗ ಆ ಸಿದ್ದರಾಮಯ್ಯ ಆ ಎಲ್ಲಾ ಹೇಳಿಕೆಗಳಿಗೂ ಕೂಡ ಉಲ್ಟಾ ಹೊಡಿತಾ ಇದ್ದಾರೆ, ಸಿಂಪತಿನ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ಕೂಡ ಈಗ ನೇರ ಸಂದೇಶವನ್ನ ರವಾನೆ ಮಾಡಿಬಿಟ್ಟಿದೆ. ಇಲ್ಲಿ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ವಿರುದ್ಧ ಕೆರಳಿ ಕೆಂಡಾಗಿದ್ದಾರೆ. ಸಿದ್ದರಾಮಯ್ಯನವರು ಕೆರಳಿ ಕೆಂಡಾಗಿರೋದಕ್ಕೆ ಕಾರಣ ಏನು? ದೆಹಲಿಯಲ್ಲಿ ರಾಜ್ಯ ರಾಜಕಾರಣದಲ್ಲೇ ಕೂಡ ಸಿದ್ದು ಆಪ್ತರಂತಾನೆ ಗುರುತಿಸಿಕೊಂಡಿರುವಂಥ ಸತೀಶ್ ಜಾರಕಿಹೊಳಿ, ಕೆ.ಎನ್. ರಾಜಣ್ಣ ಹೋಗಿ ಅಲ್ಲೇ ಬೀಡು ಬಿಟ್ಟು ಏನೆಲ್ಲ ಮಾತುಕತೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಅವರ ನಿರ್ಧಾರ ಏನು, ಖರ್ಗೆ ಅವರ ನಿರ್ಧಾರ ಏನು, ಅನಿಸಿಕೆಗಳೇನು? ಇಲ್ಲಿ ಗಮನಿಸಬೇಕಾಗಿರೋದೇನಪ್ಪ ಅಂತ ಅಂದ್ರೆ, ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಅಂದ್ರೆ ಏನಾದರೂ ಕೂಡ ಪ್ರಮುಖವಾಗಿರುವಂಥ ಕಾರಣಗಳನ್ನ ಕೊಡಲೇಬೇಕು. ಆ ಪ್ರಮುಖವಾಗಿರುವಂಥ ಕಾರಣಗಳು ಏನಿರಬಹುದು? ಸಿದ್ದರಾಮಯ್ಯವ್ರ ವಿರುದ್ಧ ಯಾವ ಆರೋಪ ಮಾಡ್ತೀರಿ ನೀವು? ಭ್ರಷ್ಟಾಚಾರದ ಆರೋಪ ಮಾಡ್ತೀರಾ? ಸಾಧ್ಯವೇ ಇಲ್ಲ. ಇನ್ನು ಶಾಸಕರ ಬೆಂಬಲ ಇಲ್ಲ ಅಂತ ಆರೋಪ ಮಾಡ್ತೀರಾ? ಅದು ಸಾಧ್ಯ ಇಲ್ಲ. ಅಥವಾ ಸಚಿವರ ಬೆಂಬಲ ಇಲ್ಲ ಅಂತ ಏನಾದರೂ ಕೂಡ ಆರೋಪ ಆಗುತ್ತಾ? ಅದು ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಶಾಸಕರ ಬೆಂಬಲ ಇದೆ, ಇದರ ಜೊತೆಗೆ ಸಚಿವ ಸಂಪುಟದಲ್ಲಿ ಬೆಂಬಲ ಇದೆ, ಯಾವುದೇ ಕಳಂಕ ಇಲ್ಲ, ಭ್ರಷ್ಟಾಚಾರ ಇಲ್ಲ. ಇದುವರೆಗೂ ಕೂಡ ರಾಜ್ಯಕ್ಕೆ ಇತಿಹಾಸದಲ್ಲಿ ಅವ್ರದ್ದು ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲ. ಇದ್ದದ್ದು ಕೂಡ ಈಗಾಗಲೇ ಕೂಡ ಕಾನೂನೇ ಕೂಡ ಹೇಳಿಬಿಟ್ಟಿದೆ, ಯಾವುದೇ ರೀತಿ ಸಿದ್ದರಾಮಯ್ಯವ್ರಿಗೂ ಈ ಒಂದು ವಿಚಾರಗಳಿಗೂ ಕೂಡ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಾಜಕೀಯ ಯಾವುದೇ ಇಲ್ಲ, ಸಿದ್ದರಾಮಯ್ಯನವರು ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತ. ಹಾಗಾಗಿ ಸಿದ್ದರಾಮಯ್ಯ ಅವರು ಯಾವುದರಲ್ಲೂ ಕೂಡ ಒಂದು ಕಾರಣವನ್ನು ಕೂಡ ಹೇಳಿಕೊಳ್ಳೋದಕ್ಕೂ ಆಗೋದಿಲ್ಲ. ಯಾಕಂದರೆ ಸಿದ್ದರಾಮಯ್ಯ ಆ ರೀತಿ ಇದ್ದಾರೆ. ಹೈಕಮಾಂಡ್ ಹೆಂಗೆ ಇಳಿಸ್ತಾರೆ ಹಾಗಾದರೆ? ಇದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅಂತ ಅಂದರೆ ಅಹಿಂದ ನಾಯಕ ಅಂತ ಅಂದರೆ ಅಲ್ಪಸಂಖ್ಯಾತರಾಗಿರ್ಬೋದು, ದಲಿತ ಸಮುದಾಯದವರಾಗಿರ್ಬೋದು, ಇದರ ಜೊತೆಗೆ ಹಲವು ಸಮುದಾಯಗಳನ್ನು ಉಳಿಸ್ಕೊಂಡ್ರೆ ಸಿದ್ದರಾಮಯ್ಯವರು ಪ್ರಾಬಲ್ಯವನ್ನು ಹೊಂದಿದ್ದಾರೆ ಆ ಸಮುದಾಯದಲ್ಲಿ. ಅದರಲ್ಲಿ ಏನಾದರೂ ಕಳ್ಕೊಳ್ತೀರಾ? ಅಥವಾ ಆ ಕಾರಣ ಕೊಡೋದಕ್ಕೆ ಸಾಧ್ಯನಾ? ನಿಮ್ಗೆ ಯಾವುದೇ ರೀತಿ ಬೆಂಬಲ ಇಲ್ಲ, ಯಾವುದೇ ಸಮುದಾಯ ನಿಮ್ಮ ಪರವಾಗಿಲ್ಲ ಅಂತ ಯಾವುದು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧನೇ ಕೂಡ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡ್ರೆ ಏನು ಕಾರಣ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಏನು ಕೊಡಬಹುದಾಗಾದ್ರೆ? ಏನೂ ಕೊಡ್ಲಿಕ್ಕಾಗೋದಿಲ್ಲ. ಈಗ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯವ್ರ ಪವರ್ ಏನು ಅಂತ ದೆಹಲಿಯ ರಾಜಕೀಯ ನಾಯಕರಿಗೂ ಕೂಡ ಗೊತ್ತಿದೆ, ಹೈಕಮಾಂಡ್ ನಾಯಕರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಹಲವು ಸಮಾರಂಭಗಳಲ್ಲಿ, ಹಲವು ಕಾರ್ಯಕ್ರಮಗಳಲ್ಲಿ ಇದೇ ಅಹಿಂದ ಸಮುದಾಯವನ್ನ ಕೂಡ ಓಲೈಕೆ ಮಾಡುವ ಲೆಕ್ಕಾಚಾರವನ್ನ ಮಾತನಾಡಿದ್ದಾರೆ, ಭಾಷಣ ಮಾಡಿದ್ದಾರೆ. ರಾಹುಲ್ ಗಾಂಧಿಗೂ ಕೂಡ ಇದರ ಅವಶ್ಯಕತೆ ಇದೆ.
ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗ ಇದೇ ಅಹಿಂದ ಸಮುದಾಯವನ್ನ ಒಗ್ಗೂಡಿಸ್ಬೇಕು, ಅಹಿಂದ ಸಮುದಾಯ ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಅಂತ ಅಂದ್ರೆ ಕಾಂಗ್ರೆಸ್ನವ್ರು ಏನ್ ಮಾಡಬೇಕು, ಆ ಸಮುದಾಯವನ್ನ ಹಿಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಹೈಕಮಾಂಡ್ಗೂ ಕೂಡ ಬೇಕು ಅನ್ನೋದು ಗೊತ್ತಿದೆ, ಎಲ್ಲವೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯ ಅವರಿಗೆ ಅಹಿಂದ ನಾಯಕ, ಸಿದ್ದರಾಮಯ್ಯವ್ರಿಗೆ ಅಹಿಂದ ಸಮುದಾಯ ತುಂಬಾ ಚೆನ್ನಾಗಿದೆ, ಆ ಸಮುದಾಯ ಸಿದ್ದರಾಮಯ್ಯವರ ಪರವಾಗಿದೆ ಅನ್ನೋದು ಗೊತ್ತಿದೆ. ಹಾಗಾಗಿ ಸಿದ್ದರಾಮಯ್ಯನವರಿಂದಲೂ ಕೂಡ ಹೈಕಮಾಂಡ್ಗೆ ವರ್ಕೌಟ್ ಆಗುವಂತ ಸಾಧ್ಯತೆಗಳು ತುಂಬಾ ಇದಾವೆ. ಇದರ ಜೊತೆಗೆ ದೆಹಲಿಯಲ್ಲೇ ಬಿಡುಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಸಿದ್ದು ಅತ್ಯಾಪ್ತರು. ಅವರು ಈಗಾಗಲೇ ಕೂಡ ಸಿದ್ದರಾಮಯ್ಯ ಅವರ ವರ್ಚಸ್ಸೇನು, ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ, ಸಿದ್ದರಾಮಯ್ಯ ತಾಕತ್ತೇನು ಅನ್ನೋದನ್ನ ಈಗಾಗಲೇ ತಿಳಿಸಿರ್ತಾರೆ. ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಉಲ್ಟಾ ಹೊಡೆದ್ರೆ ಸಿದ್ದರಾಮಯ್ಯ ಅವರು ಕೂಡ ಉಲ್ಟಾ ಹೊಡಿತಾರೆ, ಇದು ಯಾವುದೇ ಸಂದೇಹ ಇಲ್ಲ. ಯಾಕಂದ್ರೆ ಪ್ರಬಲ ನಾಯಕ ಸಿದ್ದರಾಮಯ್ಯ. ಹೈಕಮಾಂಡ್ ಈಗ ಕೊಟ್ಟ ಸಂದೇಶ ಹೈ ಅಲರ್ಟ್ ಅಂತ ಅಂದ್ರೆ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗದೆ ಇನ್ನೇನ್ ಮಾಡ್ತಾರೆ? ಸಿದ್ದರಾಮಯ್ಯನವ್ರಿಗೂ ಹೈಕಮಾಂಡ್ ಬೇಕು. ಹೈಕಮಾಂಡ್ ಮಾತು ಉಲ್ಟಾ ಹೊಡಿತಾ ಇದ್ದಾರೆ. ಇಲ್ಲಿ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಕೂಡ ಬೇಕು. ಈಗ ಸಿದ್ದರಾಮಯ್ಯ ಏನ್ ಮಾಡ್ತಾರೆ, ಸಿದ್ದರಾಮಯ್ಯ ಅವರ ನಿರ್ಧಾರಗಳೇನು? ಇಂಥ ಸಂಧ್ಯಾಕಾಲ, ರಾಜಕೀಯ ಸಂಧ್ಯಾಕಾಲದಲ್ಲಿ ಅದು ಸಿದ್ದರಾಮಯ್ಯವ್ರಿಗೆ, ಯಾಕಂದ್ರೆ 2028ಕ್ಕೆ ನಾನು ಚುನಾವಣೆಯನ್ನ ನಿಲ್ಲೋದಿಲ್ಲ, ನಾನು ಇದೇ ಕೊನೆ ಚುನಾವಣೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ನಿಂತ್ಕೊಳ್ತಾರೋ ಬಿಡ್ತಾರೋ ಆದ್ರೆ ಹೇಳಿದ್ದಾರೆ. ಇಂತಹ ರಾಜಕೀಯ ಸಂಧ್ಯಾಕಾಲದಲ್ಲಿ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ಳುವಂತ ನಿರ್ಧಾರ ಏನು, ಏನ್ ಮಾಡ್ತಾರೆ ಸಿದ್ದರಾಮಯ್ಯನವರು? ಈಗ ಅದೇ ಅಹಿಂದ ನಾಯಕ ಅವರ ನಿರ್ಧಾರಗಳು ಏನು, ಹೈಕಮಾಂಡ್ ಏನು ಸಂದೇಶ ಕೊಡ್ತಾರೆ, ಕಾದು ನೋಡೋಣ. ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ, ಫೈನಲ್ ಮ್ಯಾಚ್. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.